ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ. ಏನಪ್ಪ ಅಂತಂದರೆ ಟ್ರೇಡಿಂಗ್ ಬಗ್ಗೆ ಮಾತಾಡೋದು ಅಂತಂದರೆ, ಈಗ ಅಟ್ ಪ್ರೆಸೆಂಟ್ ಓಡ್ತಾ ಇರೋದು ಅಂತಂದರೆ ಜಡೇಜಾ, ಸ್ಯಾಮ್ ಕರಣ್ ಇಬ್ಬರನ್ನು ಚೆನ್ನೈಯಿಂದ ಆರ್ಡರ್ ಕೊಟ್ಟು ಆರಿಂದ ಸಂಜು ಸ್ಯಾಮ್ಸನ್ ಒಬ್ಬರನ್ನ ಕರ್ಕೊತಾರೆ ಅನ್ನೋ ಟ್ರೇಡಿಂಗ್ ಆ ಥರ ಮಾತಾಡ್ತಿರೋದು. ಅದ್ರ ಬಗ್ಗೆ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಒಳಗೆ ಹೋಗೋದಾದರೆ, ಜಡೇಜಾ ಸುಮ್ಮನೆ ಕಾಮನ್ ಆಗಿ ಮಾತಾಡಬೇಕು ಅಂತಂದರೆ, ಜಡೇಜಾ ಯಾವ ಲಿಸ್ಟಲ್ಲಿ ಬರ್ತಾರೆ ಅಂತಂದರೆ ಈ MS ಧೋನಿ, ಸುರೇಶ್ ರೈನಾ, CSKಗೆ ಅಂತ ಮಾಡಿರ್ತಾರಲ್ಲ ಅವ್ರ ಲಿಸ್ಟಲ್ಲಿ ಜಡೇಜಾ ಬರ್ತಾರೆ. ಯಾಕಂದರೆ ಒಳ್ಳೆ ಆಲ್ರೌಂಡ್ರು, ಈ ಕಡೆ ಬ್ಯಾಟಿಂಗು ಸಹ, ಈ ಕಡೆ ಬಾಲಿಂಗು ಸಹ. ಎಂತೆಂಥ ಪ್ರೆಷರಲ್ಲಿ ಎಂತೆಂಥ ಬಾಲ್ಗಳನ್ನ ಹಾಕ್ಬೇಕು ಅನ್ನೋದು ಈ ಮನುಷ್ಯಂಗೆ ಗೊತ್ತು. ಅದರಲ್ಲಿ ನೀವು ಸ್ಯಾಮ್ ಕರಣ್ ಬಿಡಿ, ಸ್ಯಾಮ್ ಕರಣ್ ಏನಂತ ದೊಡ್ಡ ಪ್ಲೇಯರ್ ಅಲ್ಲ ಅಂತ ಈ ಮಾತಾಡೋವಂಥ ಪ್ಲೇಯರ್ ಅಲ್ಲ. ಬಟ್ ಜಡೇಜಾ ಅಂತ ಬಂದರೆ, ಸ್ಯಾಮ್ಸನ್ನ ಈ ಕಡೆ ಕರ್ಕೊಂಡು ಆ ಕಡೆ ಬ್ಯಾಲೆನ್ಸ್ ಮಾಡ್ತೀಯ ಅಂತಂದರೆ ಜಡೇಜಾ ಇಸ್ ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ CSKಗೆ ತುಂಬ ಮಾಡಿದ್ದಾರೆ ಗುರು ಜಡೇಜಾ. ಅದು ಅಲ್ದಿರ ಅಭಿಮಾನಿಗಳ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾರೆ. ಈಗ ನಮ್ಮ RCB ಅಂತಂದರೆ ಹೆಂಗೆ ವಿರಾಟ್ ಕೊಹ್ಲಿ, ಅದಾದಮೇಲೆ ಸ್ವಲ್ಪ ಜನ ಮೆಂಬರು ಹಂಗೆ ಇರಬೇಕು, ಅವಾಗಲೇ ನಮಗೆ ಖುಷಿ ಆಗೋದು. ಈ ಸೀಸನ್ ಗೆದ್ದಿದ್ದಾರೆ, ನೆಕ್ಸ್ಟ್ ಸೀಸನ್ ಅಂತ ನೋಡೋದಾದ್ರೆ ಆಡಿರೋ ಪ್ಲೇಯರ್ಸ್ ಅಲ್ಲೇ ಇರಬೇಕು. ಅವಾಗ ನಮ್ಗೊಂದು ಖುಷಿ, ನೋಡೋಕ್ಕೊಂದು ಖುಷಿ. ಈಗ ಏನಾಗುತ್ತೆ ಅಂದರೆ CSK ಸಫಲ್ ಮಾಡಲೇಬೇಕು. ಡಮ್ಮಿ ಅಂದರೆ ವರ್ಸ್ಟ್ ಟೀಮ್ನ ಪರ್ಚೇಸ್ ಮಾಡಿದ್ದು CSK. ಅದರಲ್ಲಿ ಇದ್ದಿದ್ದೇ ಬೆಟರ್ ಪ್ಲೇಯರ್ಗಳು ಅಂತಂದರೆ ಬೆರಳೆ ಎಣಿಕೆ ಅಷ್ಟು. ಅದರಲ್ಲೊಬ್ರು ಜಡೇಜಾ. ಓಕೆನಾ? ಜಡೇಜನೇ ನೀನು ಬಿಟ್ಬಿಟ್ಟು ಏನಪ್ಪ ಮಾಡ್ತೀಯಾ? ಕೊಟ್ಬಿಟ್ಟು ಸಂಜು ಸ್ಯಾಮ್ಸನ್ ಬೇಕು. ಓಕೆ, ಕ್ಯಾಪ್ಟನ್ಸಿಗೆ ನೋಡ್ತಾವ್ರೆ, ಕ್ಯಾಪ್ಟನ್ಸಿ ಬೇಕು, ಬೇರೆ ಪರ್ಚೇಸ್ ಮಾಡಿ, ಮಿನಿ ಆಕ್ಷನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಎಂಥ ಪ್ಲೇಯರ್ಗಳು ಬರ್ತಾರೋ ಯಾರಿಗೆ ಗೊತ್ತು, ಪರ್ಚೇಸ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಟ್ರೇಡಿಂಗ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಒಬ್ಬ ಒಳ್ಳೆ ಪ್ಲೇಯರು CSKಗಾಗಿ ಏನಂತಾರಲ್ಲ ಅದೆಲ್ಲ ತ್ಯಾಗ ಮಾಡಿರೋ ಪ್ಲೇಯರ್ನ ಬಿಡಕ್ ಹೋಗ್ಬೇಡಿ ನನಗನ್ಸಿದ ಮಟ್ಟಿಗೆ. ಬಟ್ ಟ್ರೇಡಿಂಗ್ ವಿಷಯ ಅಂತಂದ್ರೆ ಇನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ, ಬಟ್ ಕನ್ಫರ್ಮೇಶನ್ ಅಂತ ಬಂದಿದೆ ಈ ಕಡೆಯಿಂದ ಆ ಕಡೆಯಿಂದ.